ಬಾಸ್ಗೆ ಕೈ ಮುಕ್ಕೋಬೋಣ. ಬಾಸ್ಗೆ ಕೈ ಮುಕ್ಕೊಂಡು ಈಗ ಎಲ್ಲಿಗೆ ಓಡ್ತಿದ್ದೀವಿ ಅಂದರೆ ಗೊತ್ತಲ್ಲ, ನೆಲಮಂಗಲ ಸೈಡು ಗಾಡಿ ಎತ್ತದೋ ಇಂದ ಬ್ಯಾಗ್ ಕಟ್ಕೊಂಡು ಅಂದರೆ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ಬ್ಲಾಗ್ಸ್ ಕನ್ನಡ. ನನ್ನಂತ ಸೂಪರಾಗಿ ನೀವು ಸೂಪರಾಗಿರ ಅಂತ ಅನ್ಕೊಂತೀನಿ. ನಂಗೆ ಚೆನ್ನಾಗಿರಿ. ಯಾರು ಹೊಸಬ್ರಾಗಿದ್ರೆ ಬ್ಲಾಗ್ ಬೇಕಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ಸ್. ಸಾರಿ, ಲಾಸ್ಟ್ 3 days ಬ್ಲಾಗ್ ಇರಲಿಲ್ಲ. ಈ ಟ್ರಿಪ್ಪು ಕನ್ಫರ್ಮ್ ಆಗಿರಲಿಲ್ಲ, ಸೊ ನಾನು ಕಾಂಟೆಂಟ್ ಏನು ರೆಡಿ ಮಾಡ್ಕೊಂಡಿರಲಿಲ್ಲ ನೆಕ್ಸ್ಟ್ 3 daysಗೆ. ಲಾಸ್ಟ್ 3 days ಫ್ರೈಡೇ ಸ್ಯಾಟರ್ಡೇ ಸಂಡೇ ವ್ಲಾಗ್ಗಳು ಬಂದಿಲ್ಲ. ಸಾರಿ ಫಾರ್ ಇಟ್, ಸಾರಿ. ಕನ್ಸಿಸ್ಟೆನ್ಸಿ ಬ್ರೇಕ್ ಡೌನ್ ಆಯಿತು. ಮಾಡಬಾರ್ದು ಅಂತ ಎಷ್ಟು ಅನ್ಕೊಂಡಿದೆ ಗೊತ್ತಾ ಬಾಯ್ಸ್, ಏನು ಗೊತ್ತು, ತುಂಬ ಪ್ಲ್ಯಾನ್ ಹಾಕಿದ್ದೆ ಬಿಡಬಾರ್ದು ಅಂತ. ಬಟ್ ರೈಡು ಅಂತ ಬಂದಾಗ ಐ ಕಾಂಟ್ ಬಿ ಇನ್ ಹೋಮ್ ಆಲ್ಸೋ ಅಲ್ವಾ. ಎಲ್ಲರೂ ಎತ್ಕೊಂಡು ಹೋಗ್ತಾ ಇರ್ಬೇಕು ಗಾಡಿನ. ಸುಮ್ಮನೆ ಒಂದೇ ಕಡೆ ಎಷ್ಟೊತ್ತಂತ ಇರೋದು ಹೇಳ್ರಿ. ಮನಸ್ಸೊಳಗಿರೋ ತೂಕ ದುಃಖ ಎಲ್ಲ ಎಲ್ಲರಿಗೂ ಗೊತ್ತಾಗಲ್ಲ. ಸ್ಟಾಪ್ ಕೊಡೋಣ, ಸ್ಟೆಚ್ ಹೊಡೆದು ಹೋಗೋಣ, ಸ್ಟೆಚ್ ಹೊಡಿಯೋಣ ಬನ್ನಿ. ಸೊ ಇನ್ನೇನು ಹೈವೇಲೆಲ್ಲ ಏನು ಈ ಗಾಡಿ ಬಗ್ಗೆ ಏನು ಹೇಳಿ ನಿಮಗೆ. ನೀವು ಅಷ್ಟೇ ಎಲ್ಗಾರು ಏನಾದರೂ ಹೋಗ್ಬೇಕು ಅಂತ ಅಂದ್ಕೊಂಡಾಗ ಹೋಗಿ ಬಂದ್ಬಿಡಿ. ಬಿಕಾಸ್ ಇವತ್ತಿರ್ತೀವಿ ನಾಳೆ ಇರ್ತೀವೋ ಇಲ್ವೋ ತಾಣೆಗೂ ನಂಗೆ ಗೊತ್ತಿಲ್ಲ. ಬಿಕಾಸ್ ನಾನು ಹಂಗೆ ಇರೋದು. ನಾಳೆ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ರೆ ಖುಷಿನೂ ಹಾಳಾಗುತ್ತೆ. ಸೊ ನೀವು ನಾಳೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಇವತ್ತು ಈಗ ಈ ಕ್ಷಣ ಅಷ್ಟೇ ಮೇನ್ ಬೇಕಾಗಿರೋದು ನಮಗೆ. ನೂರಾರು ಮುಳ್ಳುಗಳ ನಡುವೆ ಹೂವಿದೆ. ನಮ್ಮ ಕನ್ನಡ ಹಳೆ ಓಜಿ ಸಾಂಗ್ಸ್ ಆಡ್ಕೊಂಡು ಮನೆ ಬಿಟ್ರೆ ಏನೋ ಒಂಥರ ಖುಷಿ ಅಂದ್ಕೊಳ್ಳಿ. ನನಗೆ ನಾನು ರೈಡ್ ಮಾಡೋಕೆ ಯಾರು ನನ್ನ ಜೊತೆ ಇರಲೇಬೇಕು ಅಂತೆಲ್ಲ ಏನಿಲ್ಲ. ಐ ಆಮ್ ನಾಟ್ ಅಡಿಕ್ಟೆಡ್. ಅವ್ರು ನಂಗೆ ಯಾರಾದರೂ ಇರಲೇಬೇಕು ಪಾರ್ಟ್ನರು ರೈಡ್ ಮಾಡೋಕ್ಕೆ, ಅವೆಲ್ಲ ಏನೂ ಇಲ್ಲ. ಲೈಕ್ ಈಗ ಬಂದು ನನ್ನ ಎಲ್ಲ ರೈಡ್ಸ್ಗಳಿಗೂ ಆಲ್ಮೋಸ್ಟ್ ಹೋಮ ಇರ್ತಾನೆ. ಬಿಕಾಸ್ ಈ ರೈಡ್ ಒಳಗೂ ಇರ್ತಾ ಇದ್ದ, ಅವನಿಗೆ ಕೆಲಸ ಇದೆ. ಸೊ ಏನು ಮಾಡೋಕ್ಕಾಗಲ್ಲ. ಸಮ್ ಟೈಮ್ಸ್ ಬಸ್ ಒಳಗೆ ಹತ್ಬಿಡ್ತೀನಿ, ನಾನು ಕರ್ಕೊಂಡು ಹೋಗ್ಬಿಟ್ರಿ ಹೇಳ್ತೀನಿ. ಅದೇ ಮೇಲೆ ಬರ್ತಾರೆ ಬಾಯ್ಸ್. ಭಯ ಆಯ್ತದೆ. ಭಯ ಅಂದ್ರೇನಿಲ್ಲ, ಈ ಥರ ಎಲ್ಲ ಹೆಂಗೆ ಗೊತ್ತಾ, ಸತ್ತರೆ ಒನ್ ಟೈಮು ಹಿಂಗೆ ಅನ್ನೋಷ್ಟರಲ್ಲಿ ಹೋಗ್ಬಿಡ್ಬೇಕು, ಇಲ್ಲ ಸಾಯಬಾರ್ದು ನಳ್ಳಾಡ್ಕೊಂಡೆಲ್ಲ. ಸೊ ಬನ್ನಿ ಓಡೋಣ. ಹೋಗ್ತಾ ಮಾತಾಡೋಣ. ಎಲ್ಲರೂ ಒಂದು ಕಡೆ ಸ್ಟಾಪ್ ಕೊಡ್ತೀನಿ, ಅಲ್ಲಿ ಸಿಗ್ತೇನೆ ನಿಮಗೆ. ಈ ನಮ್ಮ ಬಾಸ್ ದೇವಸ್ಥಾನ ಬಂದು ನೋಡಿರ್ತೀರ. ಲೈಕ್ ನನಗೆ ಬೇಜಾರಾಗಲಿ ಖುಷಿ ಆಗಲಿ ಅಳು ದುಃಖ ನಗು ಎಲ್ಲ ಒಂದೇ, ಬೈಕೋಬಿಡ್ರಿ. ಏನೇ ಆದರೂ ಇಲ್ಲಿಗೊಂದು ವಿಸಿಟ್ ಹಾಕ್ಬಿಟ್ಟೆ ಹೋಗೋದು ನಾನು. ಸೊ ಇಲ್ಲೇನೋ ಟಾರ್ ಹಾಕಿದ್ದಾರೆ, ನಿಲ್ಸೋಕ್ಕಾಗಲ್ಲ. ಸೊ ಬನ್ನಿ ಒಂದು ಒಳ್ಳೆ ಸನ್ಸೆಟ್ ಜೊತೆ ಒಂದು ರೈಡ್ ಮಾಡೋಣ. ನೋಡಿ ಬಾಯ್ಸ್, ಫಸ್ಟ್ ರೋಲ್ ಆಯಿತು. ಸೂರ್ಯನ ಕಿರಣಕ್ಕೆ ನಿಮ್ಗೇನೋ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಹಿಂಗೆ ಇಟ್ಕೊಳ್ಳ ಹಿಂಗೆ ನೋಡಿ, ಆರಾಮಾಗಿ 90 to 100 ಒಳಗೆ ಆರಾಮಾಗಿ ಕ್ರೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಬನ್ನಿ ಓಡೋಣ. ಒಂದು ಕಾಫಿ ಬ್ರೇಕು ಬೇಕೇ ಬೇಕು ನನಗಂತೂ. ಮುಂದೆ ಇದೇ ರೋಡಲ್ಲಿ ಲೆವಿಸ್ಟಾ ಕಾಫಿ ಸಿಗುತ್ತೆ. ಸೊ ಒನ್ ಆಫ್ ದಿ ಫೇವ್ರೇಟ್ ನನಗದು. ಆಮೇಲೆ ಪ್ರಮೋಷನ್ ಅನ್ಕೊಂಬಿಟ್ರಪ್ಪ, ತೋರಿಸ್ತೀನಿ ಬನ್ನಿ ಯಾವ ಕಾಫಿ ಶಾಪು ಅಂತ. ನಮಗೆಲ್ಲ ಯಾರು ಪ್ರಮೋಷನ್ ಕೊಡ್ತಾರೆ ಸಾರ್. ಸೈಡ್ಗೆ ಹಾಕ್ತೆ ನೋಡ್ತಾ ಇರ್ಬೋದು. ಫುಲ್ ವಾಶ್ ಆಗಿ ಫುಲ್ ಕ್ಲೀನ್ ಗಾಡಿ. ಪ್ಲಸ್ ಸನ್ಸೆಟ್ಟು ಇನ್ನೇನು ಬೇಕು ಹೇಳಿ. ಸೊ ಒಂದು ಕ್ಲಿಪ್ ಹಾಕೊಂಡು ಹೋಗ್ಬೋಣ ಅಂತ ನಿಲ್ಲಿಸ್ದೆ ಅಷ್ಟೇ. ಆಸೆಯೊಂದು ಬಿಸಿಲು ಕುದುರ ಏಕೆ ಏರುವೆ, ಗಾಡಿನಲ್ಲಿ ಸುಮ್ಮನೆ ಅಲಿಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆಲೆಸಿದಂತೆ ಬಾಳಲೇನು ಆಗದು. ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಲೈಫಲ್ಲಿ ಇನ್ನೇನು ಬೇಕು ಹೇಳಿ. ಒಳ್ಳೆ ಗಾಡಿ, ಕಷ್ಟಪಟ್ಟಿದ್ದೀವಪ್ಪ ಒಳ್ಳೆ ಗಾಡಿ ಬರೋಕ್ಕೆ, ಓಸಿ ಬಂದಿಲ್ಲ. ಸೊ ನೀವು ಕಷ್ಟಪಡಿ, ಯು ಕ್ಯಾನ್ ಹ್ಯಾವ್ ದಿಸ್ ಡೇಸ್. ಒಳ್ಳೆ ಸನ್ಸೆಟ್, ಒಳ್ಳೆ ಗಾಡಿ, ಒಳ್ಳೆ ರೋಡು, ಒಂದೊಳ್ಳೆ ಟ್ರಯಲ್ಸು ಮಾಡಿಬಿಡೋಣ. ಯಾವ ಸೈಡು ಅಂತ ಗೊತ್ತಿಲ್ಲ, ನನಗನ್ಸಿದ ಪ್ರಕಾರ ನುಗ್ಗೋಣ. ಸಕಲೇಶ್ಪುರಕ್ಕೋ ಚಿಕ್ಕಮಂಗ್ಳೂರಿಗೋ ಎಲ್ಲ ಒಂದು ಕಡೆ ಬನ್ನಿ, ಹಂಗೆ ಓಡೋಣ. ಪಾಕ್ ಮ್ಯಾನ್ ಹೆಂಗೈತೆ ನೋಡಿ ಸೂರ್ಯ. ಹಾ ಅದ್ಭುತ. ಇವತ್ತಿನ ರೈಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ನಾನು ಅದಕ್ಕೆ ಪ್ರಾಪರ್ ಟೈಮ್ ನೋಡ್ಕೊಂಡ್ಬಿಟ್ಟಿದ್ದು ಮನೇನ. ನಾನು ನೈಟ್ ಬರ್ಬೋದಾಗಿತ್ತಿಲ್ಲ, ನಾಳೆ ಬೆಳಗ್ಗೆ ಬರ್ಬೋದಾಗಿತ್ತು ಆರಾಮಾಗಿ. ಬಟ್ ಇದರ ಸನ್ಸೆಟ್ಟು ಮತ್ತು ಸನ್ರೈಸ್ ಒಳಗೆ ಗಾಡಿ ಓಡಿಸೋದು ತುಂಬ ಇಷ್ಟ ನನಗೆ. ಸೊ ಐ ಚೂಸ್ ದಿಸ್. ಹೆಂಗಿದೆ ನೋಡಿ ಸನ್ಸೆಟ್ಟು. ಹೇಳ್ತಾ ಇಲ್ವಾ, ಮಾತೇ ಬರಲ್ಲ ಹಿಂಗೆಲ್ಲ ನೋಡಿದಾಗ.